ಜ್ಞಾನಲೋಕ ವಾಹಿನಿಗೆ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಯುಡೈಸ್ ಪ್ಲಸ್ ವೆಬ್ಸೈಟ್ನಲ್ಲಿ ವಿದ್ಯಾರ್ಥಿಗಳ ಜನರಲ್ ಪ್ರೊಫೈಲ್, ಎನ್ರೋಲ್ಮೆಂಟ್ ಪ್ರೊಫೈಲ್ ಹಾಗೆ ಫೆಸಿಲಿಟಿ ಪ್ರೊಫೈಲನ್ನು ಯಾವ ಥರ ಕಂಪ್ಲೀಟ್ ಮಾಡ್ಬೋದು ಎಂಬುದನ್ನು ತಿಳಿದುಕೊಳ್ಳೋಣ. ಮೊದಲು ನೀವು ವಿದ್ಯಾರ್ಥಿಗಳ ಪ್ರೋಗ್ರೆಷನ್ ಆ್ಯಕ್ಟಿವಿಟಿ ಹಾಗೆ ಇಂಪೋರ್ಟ್ ಮಾಡ್ಯೂಲನ್ನು ಫೈನಲೈಸ್ ಮಾಡ್ಕೊಳ್ಬೇಕಾಗುತ್ತೆ. ನಂತರ ನೀವು SDMSನಲ್ಲಿ ಸ್ಟೇಟನ್ನು ಸೆಲೆಕ್ಟ್ ಮಾಡಿಕೊಂಡು ಲಾಗಿನ್ ಆಗಬೇಕಾಗತ್ತೆ. ಲಾಗಿನ್ ಆದ ಬಳಿಕ ಪ್ರಸಕ್ತ ಶೈಕ್ಷಣಿಕ ವರ್ಷವನ್ನು ಅದರಲ್ಲಿ ಆಯ್ಕೆ ಮಾಡಿಕೊಳ್ಬೇಕಾಗತ್ತೆ. ಅದರಲ್ಲಿ ನೋಡಿ ಸ್ಕೂಲ್ ಡ್ಯಾಶ್ಬೋರ್ಡ್ನಲ್ಲಿ ಇರುವಂತಹ ವಿದ್ಯಾರ್ಥಿಗಳ ಸಂಖ್ಯೆ ಅಂದರೆ ತರಗತಿವಾರು ಹಾಗೆ ಇನ್ಕಂಪ್ಲೀಟ್ ಅಂತ ತೋರಿಸ್ತಾ ಇರುತ್ತೆ ನೋಡಿ ರೆಡ್ ಕಲರಲ್ಲಿ. ಅದನ್ನು ಗಮನಿಸಿಕೊಂಡು ಅದರ ಪಕ್ಕದಲ್ಲಿ ವ್ಯೂ ಅಥವಾ ಮ್ಯಾನೇಜ್ ಅಂತ ಇದೆಯಲ್ಲ ಅಲ್ಲಿ ಕ್ಲಿಕ್ ಮಾಡಬೇಕಾಗತ್ತೆ. ಆಗ ನೀವು ಸೆಲೆಕ್ಟ್ ಮಾಡ್ಕೊಂಡಿರುವಂತಹ ತರಗತಿಯಲ್ಲಿರುವ ಎಲ್ಲ ವಿದ್ಯಾರ್ಥಿಗಳ ಮಾಹಿತಿ ಅದರಲ್ಲಿ ಬರುತ್ತೆ ನೋಡಿ. ಎಂಟ್ರಿ ಸ್ಟೇಟಸ್ನಲ್ಲಿ ನಾಟ್ ಸ್ಟಾರ್ಟೆಡ್ ಅಂತ ಇದೆ ನೋಡಿ, ಅಲ್ಲಿ ಫಾರ್ಮ್ ಸ್ಟೇಟಸ್ನಲ್ಲಿ GP EP FP ಅಂತ ಇರುತ್ತೆ ನೋಡಿ. ಅಲ್ಲಿ GPಯ ಮೇಲೆ ಕ್ಲಿಕ್ ಮಾಡಿದಾಗ ವಿದ್ಯಾರ್ಥಿಗಳ ಜನರಲ್ ಪ್ರೊಫೈಲನ್ನು ನೀವು ಕಂಪ್ಲೀಟ್ ಮಾಡಲಿಕ್ಕೆ ಬೇಕಾದಂಥ ಒಂದು ಪುಟ ಓಪನ್ ಆಗುತ್ತೆ. ಇದರಲ್ಲಿ ಆಲ್ರೆಡಿ ನೀವು ಕಳೆದ ವರ್ಷ ಎಲ್ಲ ಮಾಹಿತಿಯನ್ನು ಭರ್ತಿ ಮಾಡಿ ನೀವು ಅವರನ್ನು ಪ್ರೋಗ್ರೆಷನ್ ಮಾಡಿರೋದ್ರಿಂದ ಅಂದರೆ ಪ್ರಮೋಟ್ ಮಾಡಿರೋದ್ರಿಂದ ಇದರಲ್ಲಿ ಆಲ್ಮೋಸ್ಟ್ ಎಲ್ಲ ಮಾಹಿತಿಗಳು ಭರ್ತಿಯಾಗಿರುತ್ತೆ. ಕೆಲವೊಂದನ್ನು ಬದಲು ಮಾಡ್ಬೋದು. ಗಮನಿಸಿ, ಯಾವುದಾದ್ರೂ ಬದಲಾವಣೆಗಳಿದ್ದರೆ ಅದರಲ್ಲಿ ಮಾಡಿಕೊಳ್ಳಿ. ಇದೆಲ್ಲ ಆದ ಬಳಿಕ ಅಲ್ಲಿ ಕೆಳಗಡೆ ನೋಡಿ ಬ್ಲಡ್ ಗ್ರೂಪ್ ಅಂತ ಇದೆ. ಸಂಬಂಧಪಟ್ಟಂತಹ ಗ್ರೂಪನ್ನು ಸೆಲೆಕ್ಟ್ ಮಾಡಿ, ಇಲ್ಲೇ ಇದ್ದರೆ ಅಂಡರ್ ಇನ್ವೆಸ್ಟಿಗೇಷನ್ ಅಂತ ಇದೆ, ಅದನ್ನು ಸೆಲೆಕ್ಟ್ ಮಾಡಿ ಅಪ್ಡೇಟ್ ಕೊಡಿ. ನಂತರ ಜನರಲ್ ಡಾಟಾ ಅಪ್ಡೇಟೆಡ್ ಸಕ್ಸಸ್ಫುಲಿ ಅಂತ ಬರುತ್ತೆ ನೋಡಿ. ಓಕೆ ಕೊಟ್ಕೊಂಡು ನೆಕ್ಸ್ಟ್ನ ಮೇಲೆ ಕ್ಲಿಕ್ ಮಾಡಿದಾಗ ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಂತೆ ಎನ್ರೋಲ್ಮೆಂಟ್ ಪ್ರೊಫೈಲನ್ನು ಭರ್ತಿ ಮಾಡುವಂತಹ ಪುಟ ಓಪನ್ ಆಗುತ್ತೆ. ಇದರಲ್ಲಿ ನೋಡಿ ಕಳೆದ ವರ್ಷ ಕೊಟ್ಟಿರುವಂಥ ಕೆಲವೊಂದು ಮಾಹಿತಿಗಳನ್ನು ತೆಗೆದುಕೊಂಡಿದೆ. ಹಾಗೆ ಅಡ್ಮಿಷನ್ ಡೇಟನ್ನು ನೀವು ಇಲ್ಲಿ ಎಂಟ್ರಿ ಮಾಡಬೇಕಾಗತ್ತೆ. ಹಾಗೆ ಕ್ಲಾಸ್ಗೆ ಸಂಬಂಧಪಟ್ಟಂತೆ ರೋಲ್ ನಂಬರನ್ನು ಎಂಟ್ರಿ ಮಾಡಬೇಕಾಗುತ್ತೆ. ಮೀಡಿಯಮ್ಗಳು ಏನಾದರೂ ಬದಲಾವಣೆ ಇದ್ದರೆ ಅದನ್ನು ಬದಲಾವಣೆ ಮಾಡ್ಕೊಳ್ಬೋದು. ಹಾಗೆ ಕೆಲವೊಂದು ಮಾಹಿತಿಗಳನ್ನು ಇದರಲ್ಲಿ ಯಾವುದೇ ರೀತಿ ಅಪ್ಡೇಟ್ ಮಾಡಲಿಕ್ಕೆ ಬರೋದಿಲ್ಲ. ಅವುಗಳನ್ನು ಗಮನಿಸಿಕೊಂಡು ಸೇವ್ನ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ಅಂದರೆ ಈಗಾಗಲೇ ನೀವು ಇವುಗಳ ಎಲ್ಲ ಮಾಹಿತಿಯನ್ನು ಪ್ರೋಗ್ರೆಷನ್ ಆ್ಯಕ್ಟಿವಿಟಿಯಲ್ಲಿ ತುಂಬಿರೋದ್ರಿಂದ ಮತ್ತೆ ತುಂಬುವ ಅವಶ್ಯಕತೆ ಇರೋದಿಲ್ಲ. ಸೇವ್ನ ಮೇಲೆ ಕ್ಲಿಕ್ ಮಾಡಿ ನಂತರದಲ್ಲಿ ನೋಡಿ ಡಾಟಾ ಸೇವ್ಡ್ ಅಂತ ಬರುತ್ತೆ. ನೆಕ್ಸ್ಟ್ನ ಮೇಲೆ ಕ್ಲಿಕ್ ಮಾಡಿ. ಈಗ ನಿಮಗೆ ಫೆಸಿಲಿಟಿ ಪ್ರೊಫೈಲ್ ಅಂತವಂಥದ್ದು ಒಂದು ಓಪನ್ ಆಗುತ್ತೆ ನೋಡಿ. ವಿದ್ಯಾರ್ಥಿಗಳಿಗೆ ನೀಡಿರುವಂತಹ ಫೆಸಿಲಿಟೀಸ್, ಫ್ರೀ ಟೆಕ್ಸ್ಟ್ ಬುಕ್ಕು, ಫ್ರೀ ಯೂನಿಫಾರ್ಮ್, ಅವುಗಳಲ್ಲಿ ಯಾವುದ್ಯಾವುದನ್ನು ಕೊಟ್ಟಿದ್ದೀರಿ ಅದನ್ನು ಸೆಲೆಕ್ಟ್ ಮಾಡಿಕೊಡಿ. ASDಗೆ ಒಳಪಟ್ಟಿದ್ದರೆ ಎಸ್ ಅಂತ, ಇಲ್ಲೇ ಇದ್ದರೆ ನೋ ಅಂತ ಕೊಡಿ. ಹಾಗೆ ADHD ಸಮಸ್ಯೆ ಇದ್ದರೆ ಅದಕ್ಕೆ ಎಸ್ ಅಂತ ಕೊಡಿ, ಇಲ್ಲಿದ್ದರೆ ನೋ ಅಂತ ಕೊಡಿ. ಹಾಗೆ ಇಲ್ಲಿ ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ನಲ್ಲಿ ಏನಾದರೂ ಭಾಗವಹಿಸಿದೆ ಅಂತ ಇದೆ, ಅದು ಎಸ್ ಅಥವಾ ನೋ ಅಂತ ಕೊಡಿ. ಹಾಗೆ ಈ ವಿದ್ಯಾರ್ಥಿಗೆ ಸ್ಕಾಲರ್ಶಿಪ್ ಯಾವುದಾದ್ರೂ ಬಂದಿದೆ ಅಂತ ಕೇಳಿದೆ ಅಲ್ಲಿ. ಹಾಗೆ ಯಾವುದಾದ್ರೂ ಬಂದಿದೆ ಅಂತ ಕೊಟ್ಟರೆ ಅಲ್ಲಿ ಸೆಲೆಕ್ಟ್ ಮಾಡಲಿಕ್ಕೆ ಆಪ್ಷನ್ ಬರುತ್ತೆ. ಒಂದು ವೇಳೆ ಯಾವುದೇ ಸ್ಕಾಲರ್ಶಿಪ್ಗೆ ಅರ್ಜಿ ಹಾಕದೇ ಇದ್ದರೆ ನೋ ಅಂತ ಕೊಡಿ. ಅದು ಸ್ಟೇಟ್ ಸ್ಕಾಲರ್ಶಿಪ್ ಇರ್ಬೋದು, ನ್ಯಾಷನಲ್ ಸ್ಕಾಲರ್ಶಿಪ್ ಇರ್ಬೋದು, ಅಥವಾ ಅದರ್ ಸ್ಕಾಲರ್ಶಿಪ್ ಇರ್ಬೋದು. ಹಾಗೆ ಈ ಒಂದು ಮಗುವಿಗೆ ಯಾವುದಾದ್ರೂ ಅಂದರೆ ಗಿಫ್ಟೆಡ್ ಚಿಲ್ಡ್ರನ್ ಅನ್ನುವಂಥದ್ದಿದ್ದರೆ, ಅಂದರೆ ಕೆಲವೊಂದು ವಿಶೇಷವಾದ ಪ್ರತಿಭೆ ಇದ್ದರೆ ನಾನು ಎಸ್ ಅಂತ ಕೊಟ್ಟಾಗ ಅದರಲ್ಲಿ ಫಿಲಪ್ ಮಾಡಲಿಕ್ಕೆ ಕೆಲವೊಂದು ಮಾಹಿತಿಗಳು ಬರ್ತವೆ. ಒಂದು ವೇಳೆ ಅಂಥ ಮಗು ಅಲ್ಲದೆ ಇದ್ದರೆ ಅದನ್ನು ನಾವು ನೋ ಅಂತ ಕೊಡ್ಬೋದು. ಹಾಗೆ ಕೆಲವೊಂದು ಮಾಹಿತಿಗಳನ್ನು ಎಸ್ ಕೊಟ್ಟಾಗ ಫಿಲಪ್ ಮಾಡಲಿಕ್ಕೆ ಬರುತ್ತೆ, ಇಲ್ಲೇ ಇದ್ದರೆ ಯಾವುದೇ ರೀತಿ ಫಿಲಪ್ ಮಾಡಲಿಕ್ಕೆ ಬರೋದಿಲ್ಲ. ಅಲ್ಲಿ ಕೆಳಗಡೆ NCC NSS ಅಥವಾ ಸ್ಕೌಟ್ ಗೈಡ್ನಲ್ಲಿ ಇದೆಯೇ ಎನ್ನುವಂಥದ್ದನ್ನು ಕೇಳಿದೆ. ಒಂದು ವೇಳೆ ಇದ್ದರೆ ಎಸ್ ಅಂತ ಕೊಡಿ, ಇಲ್ಲೇ ಇದ್ದರೆ ನೋ ಅಂತ ಕೊಡಿ. ಹಾಗೆ ಈ ಸ್ಟೂಡೆಂಟಿಗೆ SLD ಇದೆಯೇ ಅಂತ ಕೇಳಿದೆ. ಎಸ್ ಆದರೆ ಎಸ್, ಅದಕ್ಕೆ ಸಂಬಂಧಪಟ್ಟಿದ್ದನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ, ಇಲ್ಲದೇ ಇದ್ದರೆ ನೋ ಕೊಡಿ. ಹಾಗೆ ಕಂಪ್ಯೂಟರ್ ಅಥವಾ ಇನ್ನಿತ್ಯಾದಿ ಡಿಜಿಟಲ್ ಒಂದು ಉಪಕರಣಗಳನ್ನು ಬಳಸಲಿಕ್ಕೆ ಆಗುತ್ತೆಯೇ ಅನ್ನುವಂಥದ್ದು ಕೇಳಿದೆ. ಎಸ್ ಇದ್ದರೆ ಎಸ್ ಕೊಡಿ, ನೋ ಆದರೆ ನೋ ಕೊಡಿ. ಇದರ ಜೊತೆಯಲ್ಲಿ ವಿದ್ಯಾರ್ಥಿಗಳ ಹೈಟ್ ಹಾಗೆ ವೆಯ್ಟ್ ಇವೆರಡನ್ನು ನೀವು ಭರ್ತಿ ಮಾಡೋದು ಕಡ್ಡಾಯವಾಗಿರುತ್ತೆ. ಯಾವುದೇ ಫೀಲ್ಡನ್ನು ನೀವು ಭರ್ತಿ ಮಾಡದೇ ಇದ್ದರೆ ಇದು ಮುಂದೆ ಹೋಗಲ್ಲ ನೋಡಿ. ಸೇವ್ ಅಂತ ಕೊಟ್ಟೆ, ಮುಂದೆ ಹೋಗಿಲ್ಲ. ಯಾಕೆ ಅಂದರೆ ಇಲ್ಲಿ ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಂತೆ ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟಿಗೆ ಸಂಬಂಧಪಟ್ಟ ಹಾಗೆ ನಾನು ಯಾವುದೇ ಮಾಹಿತಿಯನ್ನು ಕೊಟ್ಟಿರಲಿಲ್ಲ ಎಸ್ ಅಥವಾ ನೋ, ಅದಕ್ಕಾಗಿ ಅದು ಮುಂದೆ ಹೋಗಿಲ್ಲ. ಅದನ್ನು ಮತ್ತೆ ಫಿಲಪ್ ಮಾಡಿಕೊಂಡು ಸೇವ್ನ ಮೇಲೆ ಕ್ಲಿಕ್ ಕೊಟ್ಟಾಗ ಇಲ್ಲಿ ಫೆಸಿಲಿಟಿ ಡಾಟಾ ಸೇವ್ಡ್ ಅಂತ ಬಂತು. ನೆಕ್ಸ್ಟ್ನ ಮೇಲೆ ಕ್ಲಿಕ್ ಮಾಡಿ ನಂತರದಲ್ಲಿ ನೋಡಿ PDF ಅಂತ ಇದೆ, ಅಲ್ಲಿ ಕ್ಲಿಕ್ ಮಾಡಿದರೆ ನೀವು ವಿದ್ಯಾರ್ಥಿಗಳ ಮಾಹಿತಿಯನ್ನು PDFನಲ್ಲಿ ಡೌನ್ಲೋಡ್ ಮಾಡ್ಬೋದು. ಇವುಗಳನ್ನೆಲ್ಲವನ್ನು ಗಮನಿಸಿ ಕಂಪ್ಲೀಟ್ ಡಾಟಾದ ಮೇಲೆ ಕ್ಲಿಕ್ ಮಾಡಿದಾಗ ನೋಡಿ ಓಕೆ ಕೊಟ್ಟಾಗ ಇದು ಡಾಟಾ ಕಂಪ್ಲೀಟೆಡ್ ಅಂತ ಬಂತು. ಇಷ್ಟನ್ನು ಮುಗಿಸಿದರೆ ಒಬ್ಬ ವಿದ್ಯಾರ್ಥಿಯ ಮಾಹಿತಿಯನ್ನು ಸಂಪೂರ್ಣವಾಗಿ ಅಪ್ಡೇಟ್ ಮಾಡಿದಂತಾಯಿತು. ಹಾಗೆ ನೆಕ್ಸ್ಟ್ ಸ್ಟೂಡೆಂಟ್ನ ಮೇಲೆ ಕ್ಲಿಕ್ ಮಾಡಿದಾಗ ಆ ತರಗತಿಯ ಇನ್ನೊಬ್ಬ ವಿದ್ಯಾರ್ಥಿಯ ಮಾಹಿತಿ ಬರುತ್ತೆ. ತರಗತಿಯ ಎಲ್ಲ ವಿದ್ಯಾರ್ಥಿಗಳ ಮಾಹಿತಿ ಮುಗಿದ ಮೇಲೆ ಡ್ಯಾಶ್ಬೋರ್ಡ್ಗೆ ಹೋಗಿ ಮತ್ತೆ ಎಲ್ಲ ವಿದ್ಯಾರ್ಥಿಗಳ ಮಾಹಿತಿಯನ್ನು
ಅಂದರೆ ಪ್ರತಿ ತರಗತಿವಾರು ಆಯ್ಕೆ ಮಾಡಿಕೊಂಡು ಸೆಕ್ಷನ್ ವಾರು ಎಲ್ಲ ವಿದ್ಯಾರ್ಥಿಗಳ ಮಾಹಿತಿಯಲ್ಲಿ ಅಂದರೆ ಜಿ ಪಿ ಇರ್ಬೋದು, ಇ ಪಿ ಇರ್ಬೋದು, ಹಾಗೆ ಎಫ್ ಪಿ ಇರ್ಬೋದು, ಈ ಮೂರನ್ನು ಅಪ್ಡೇಟ್ ಮಾಡಿ ಫೈನಲ್ ಮಾಡಬೇಕಾಗತ್ತೆ. ಇದನ್ನು ಮಾಡಿದಾಗ ಮಾತ್ರ ಪ್ರಸಕ್ತ ಶೈಕ್ಷಣಿಕ ವರ್ಷದಲ್ಲಿ ಅಧ್ಯಯನ ಮಾಡ್ತಾ ಇರುವಂಥ ಎಲ್ಲ ವಿದ್ಯಾರ್ಥಿಗಳ ಮಾಹಿತಿಯನ್ನು ಕಂಪ್ಲೀಟ್ ಮಾಡಿದಾಗತ್ತೆ. ಧನ್ಯವಾದಗಳು.